ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ದಿನಾಂಕ 4/2/2014 ಪ್ರಾರಂಭಗೊಂಡ ಸಹರಾ ಮೀನುಗಾರರ ಸಹಕಾರಿ ಸಂಘ ಮೀನುಗಾರರ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು ಸಂಘವು ಈಗ 418 ಸದಸ್ಯರನ್ನು ಹೊಂದಿದೆ. ಮೌಲಾಲಿ ಮಕಾಂದಾರ್ ಇವು ಸುಳ್ಳು ಆರೋಪ ಮಾಡಿದಾನ್ರಿ, ಏನೂ ಇಲ್ಲ ಅದ್ರೊಳಗೆ ಸುಳ್ಳು ಆರೋಪ ಮಾಡಿ ಕಸ್ರಿ. ಆಮೇಲೆ ಎಲ್ಲ ಬಲೆ ಕಿಟ್ಟು ಆಮೇಲೆ ಅವ ಇದ್ದ ಅಧ್ಯಕ್ಷದಾಗ್ರಿ. ಆಮೇಲೆ ರೀ ಬೈಕ್ ಸಬ್ಸಿಡಿ ಎಲ್ಲ ಅವ ತೊಗೊಂಡಾನ್ರಿ. ಅದು ಆಮೇಲೆ ತನುಜಾ ಮಕಾಂದಾರ್ ರೀ, ಅವ್ರ ಮಿಸ್ಸಸ್ ರೀ, ಅವ್ರು ಬಲೆ ಕೆಟ್ಟು ತೊಗೊಂಡಾರ್ರಿ. ಆಮೇಲೆ ರೀ ಅವ್ರ ಅಧ್ಯಕ್ಷದಾಗ್ನ ರೀ ಬೈಕ್ ಸಬ್ಸಿಡಿ ರೀ ಮೌಲಾಲಿ ಮಕಾಂದಾರ್ ರೀ, ಇವು ತೊಗೊಂಡಾನ್ರಿ ಸರ್. ಆಮೇಲೆ ರೀ ಹರ್ಗೋಲ್ ರೀ ಮೌಲಾಲಿ ಮಕಾಂದಾರ್ ರೀ, ಇದು ನಾವು ಹರ್ಗೋಲ್ ತೊಗೊಂಡು ಕೆಲಸ ರೀ ಅವ್ನು ಮಾರ್ಕೊಂಡಾರ ಸರ್, ಬೇರೆದವ್ರಿಗೆ ರೀ ಮೌಲಾಲಿ ಮಕಾಂದಾರ್ ರೀ. ಇವು ಮನೆ ರೀ ಮಾಡ್ಕೊಂಡಾರ ಸರ್ 2014. ಆಮೇಲೆ ರೀ ಅವ್ರ ತಮ್ಮನ ಹೆಸರಲ್ಲಿ ರೀ 16 ಮಾಡ್ಕೊಂಡಾರ್ರಿ ಅವ್ರ ಮನೆ ರೀ. ಎಲ್ಲ ನಮ್ಗ ಬೇಕಂತಾರ್ರಿ. ಎಲ್ಲಿ ಹೋಗ್ಬೇಕ್ರಿ? ಒಂದ್ ನಿಮಿಷ ಈಗ ಏನ್ ಹೇಳ್ತಾ ಇದಾರೆ, ಒಂದು ನಿಜವಾದ ಅರ್ಹ ಫಲಾನುಭವಿಗಳು ಸಿಗ್ತಾ ಇಲ್ಲ. ಯಾರ್ಯಾರು ಬೇರೆಯವ್ರಿಗೆ ಅರ್ಹತೆ ಇಲ್ಲದೆ ಮೀನು ಮಾಡಕ್ಕೆ ಬರಲ್ಲ, ಮೀನುಗಾರಿಕೆ ಮಾಡಕ್ಕೆ ಬರಲ್ಲ ಅಂತವ್ರಿಗೆ ಇದು ಮಾಡ್ಕೊಂಡು ಠೇವಣಿ ತುಂಬಿಸ್ಕೊಂತವ್ರೆ ಅಂತ ಆರೋಪ. ಇದಕ್ಕೆ ಇನ್ನೊಂದು ಯಾವ್ದಂತ ಕೌಶಲ್ಯ ಪರೀಕ್ಷೆ ಮಾಡೋಣ, ಅದ್ರಾಗ ಏನೈತೆ ನೀವು ಕೌಶಲ್ಯ ಪರೀಕ್ಷೆ ಮೀನುಗಾರ ಇದು ಇರ್ಬೇಕಂತ ಹೇಳ್ರಿ, ಅದು ಬಯಲಾದಲ್ಲಿ ಐತೆ ರೀ, ಆ ಪ್ರಕಾರ ತಗೊಂಡ್ರಿ ನಾವು. ಈಗ ಏನ್ ಮಾಡ್ಬೇಕು ಅಂತ ಮಾಡ್ತೀರಿ ನೀವು? ಸರ್ಕಾರದ ಸವಲತ್ತುಗಳಾದ ಹರಿಗೋಲು ಮನೆ ಹಾಗೂ ಮೀನುಗಾರರಿಗೆ 12% ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತೇವೆ. ಮುಂದೆ ಸಂಘಕ್ಕೆ ಸ್ವಂತ ಕಟ್ಟಡ ಕಟ್ಟುವ ಉದ್ದೇಶವಿದ್ದು ಸಂಘದ ಅಭಿವೃದ್ಧಿ ಸಹಿಸದ ಮೌಲಾಲಿ ಯತೀಮ್ ಸಾಬ್ ಮುಖಂದಾರ್ ಇವನು ಸಂಘದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದು ಇಂತಹ ಆರೋಪಗಳು ಮುಂದುವರಿಸಿದರೆ ಇವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಸಂಘದ ಅಧ್ಯಕ್ಷರಾದ ಕುತುಬುದ್ದೀನ್ ದಸ್ತಗೀರ್ ಸಾಬ್ ಬೇವಿನಕೊಪ್ಪ ಇವರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿರ್ತಾರೆ. ಕಿತ್ತೂರು ಸಚಿವ ಮಿನಿಸ್ಟರ್ ಮಂಕಾಳ ವೈದ್ಯ ಅವರೇ, ಕಿತ್ತೂರು ಭಾಗದ ವಿಶೇಷವಾಗಿ ಮಲಪ್ರಭಾ ನದಿ ದಂಡೆಯ ಒಂದು ರೀತಿ ಮೀನುಗಾರರ ಸಮಸ್ಯೆಗಳನ್ನ ಕಣ್ಣೀರಿನ ಕತೆ ವ್ಯತೆ ನೋಡಿದ್ದೀರಾ ಅಂತಕ್ಕಂಥ ವರದಿ ಉಲ್ಲೇಖನೆ ಈ ಸಹರಾ ಮೀನುಗಾರ ಸಹಕಾರಿ ಸಂಘ ಹುಣಸಿಕಟ್ಟಿ ಇಲ್ಲಿರ್ತಕ್ಕಂಥ ಏನು ಅರ್ಹ ಒಂದು ರೀತಿ ಮೀನುಗಾರರಿಗೆ ಒಂದು ರೀತಿ ನಿಜವಾಗೂ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ರೀತಿ ಏನು ಒಂದು ಸುದ್ದಿಯನ್ನ ಈ ಮೌಲಾಲಿ ಮಕಾಂದರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ವಿಶೇಷವಾಗಿ ಅವರು ರೈತ ಸಂಘ ಅಂತ ಹೇಳ್ತಾರೆ, ಅವರು ಆರೋಪ ಮಾಡಿದ್ರು. ಸದರಿ ಅವರು ಆರೋಪ ಮಾಡಿದ ತಕ್ಷಣ ನಾನೇನ್ ಮಾಡಿದೆ, ಊರು ಭೇಟಿ ಕೊಟ್ಟು ಅವರು ಏನೋ ಮೀನುಗಾರರನ್ನೆಲ್ಲ ಸೇರ್ಸಪ್ಪ ಅಂತ ಹೇಳಿದ್ದೆ. ಸದರಿ ಅವ್ರು ಮೀನುಗಾರರೆಲ್ಲ ಸೇರಿದ್ರು, ID ಕಾರ್ಡ್ ತಗೊಬಂದಿದ್ರು. ಓಕೆ, ವಾಸ್ತವ ನೋಡಿದ್ದೆ ನಾನು ಏನ್ರಿ. ಇಂತಹ ಸಂದರ್ಭದಲ್ಲಿ ನಾನು ವರದಿನ ಮಾಡಿ ಕವರ್ ಚೆಲ್ಲಿದ್ದೆ. ವಿಶೇಷವಾಗಿ ಆ ವರದಿ ತುಂಬಾ ಪರಿಣಾಮಕಾರಿಯಾಗಿ ಬೆಳಕು ಚೆಲ್ಲಿದ್ದಾಗ ಪರಿಣಾಮವಾಗಿ ಏನು ಸಹರಾ ಮೀನುಗಾರರ ಸಹಕಾರಿ ಸಂಘ ಮೇಲೆ ಆರೋಪ ಮಾಡಿದ್ರಲ್ಲ, ಆ ಒಂದು ನಿಜವಾದ ಫಲಾನುಭವಿಗಳು ಈಗ ನನ್ನ ಹತ್ರ ಬಂದಿದ್ದಾರೆ. ಅರ್ಥ ಆಯ್ತಾ? ಅವ್ರು ಹೇಳ್ತಾವ್ರೆ, ಈಗ ಮೌಲಾಲಿ ಮಕಾಂದಾರ್ ಅಂತಕ್ಕಂಥ ವ್ಯಕ್ತಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಸುಳ್ಳು. ವಿಶೇಷವಾಗಿ ನಾವೆಲ್ಲ ನಿಜವಾದ ಮೀನುಗಾರರು, ನಾವೆಲ್ಲ ಅರ್ಹತೆ ತಗೊಂಡಿದ್ದೀವಿ, ಸರ್ಕಾರದ ಸವಲತ್ತುಗಳೆಲ್ಲ ಸಮರ್ಪಕವಾಗಿ ಸಿಗ್ತಾವೆ ಅಂತಕ್ಕಂಥ ಮಾತುಗಳು ಹೇಳ್ತಾವ್ರೆ. ಹಾಗಾಗಿ ಈಗ ನಾನು ಮಿತ್ರರಾದ ರುದ್ರಪ್ಪ ಹುಬ್ಬಳ್ಳಿ ಹಾಗೂ ಬಸವರಾಜ್ ಅವರಿಗೆ ನನ್ನ ನಮಸ್ಕಾರ. ಇವತ್ತಿನ ದಿವಸ ಮೊನ್ನೆ ಸಹರಾ ಮೀನುಗಾರರ ಸಂಘದ ಒಂದು ಸುದ್ದಿಯನ್ನು ಮಾಡಿದರು. ಅದೆಲ್ಲ ನಾವು ಸುದ್ದಿ ನೋಡಿದ ತಕ್ಷಣ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿಗೆ ನಾವು ಇವತ್ತು ಭೇಟಿ ಕೊಟ್ಟು ಅವರ ಮುಖಾಂತರ ನಾವು ಬಸವರಾಜ್ ಅವ್ರನ್ನ ಭೇಟಿಯಾಗಲಿಕ್ಕೆ ವೀರಾಪುರ ಗ್ರಾಮಕ್ಕೆ ಬಂದಿದ್ವಿ. ಎಲ್ಲ ಮೀನುಗಾರರ ಸಂಘದ ಎಲ್ಲ ಸದಸ್ಯರು ಹಾಗೂ ಫಲಾನುಭವಿಗಳನ್ನ ಕರ್ಕೊಂಡು ನಾವು ಬಸವರಾಜ್ ಅವರ ಕಡೆ ಬಂದಿದ್ದೀವಿ. ಈಗ ಬಂದ ಮೇಲೆ ಅವ್ರಿಗೆ ಅರ್ಥ ಆಗಿದೆ, ಈ ಮೀನುಗಾರರ ಸಂಘದಲ್ಲಿ ಯಾವ ದ್ವೇಷಗಳಿಲ್ಲ, ದ್ವೇಷ ಇಲ್ಲದೆ ಯಾವ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾನೋ ಅನ್ನೋಂಥ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅಲ್ಲ, ಈಗ ಇನ್ನೊಂದು ಅವರು ಮೌಲಾಲಿ ಮಕಾಂದಾರ್ ಇದಾರಲ್ಲ, ಮೌಲಾಲಿ ಮಕಾಂದಾರ್ ಯಾಕೆ ಆರೋಪ ಮಾಡ್ತಾರೆ ಅಧಿಕಾರ? ಈಗ ಆ ಪ್ರಕಾರ ಮೌಲಾಲಿ ಮಕಾಂದಾರ್ ಅನ್ನುವಂಥ ಎಲ್ಲ ಆರೋಪ ಮಾಡಿದ್ದಾನೆ. ಮಾಡಿದ ಆರೋಪ ಎಲ್ಲ ಸುಳ್ಳು. ಬಂದಂಥ ಎಲ್ಲ ಅನುದಾನ ಎಲ್ಲ ಸವಲತ್ತುಗಳನ್ನ ಸ್ವತಃ ಮೊದಲನೇ ಪಟ್ಟಿಯೊಳಗೆ ತಗೊಂಡ. ಮೊದಲನೇ ಪಟ್ಟಿಯೊಳಗೆ ತಗೊಳ್ಳೋದು ತನ್ನ ಮನೆಯ ತಮ್ಮನ ಹೆಂಡತಿಗೆ, ತನ್ನ ಹೆಂಡತಿಗೆ, ತನ್ನ ಮನೆಯ ಕುಟುಂಬಕ್ಕನ್ನ ಮಾಡ್ಕೊಂಡು ಕೆಲಸ ಉಳಿದವ್ರಿಗೆ ಕೊಟ್ಟಿದ್ದಾನೆ ಅನ್ನುವಂಥ ಒಂದು ದಾಖಲೆಗಳು ಇಲ್ಲದಾವೆ. ಈ ದಾಖಲೆಗಳ ಪ್ರಕಾರ ಎಲ್ಲ ಸವಲತ್ತುಗಳನ್ನು ತಗೊಂಡು ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ದಯವಿಟ್ಟು ಈ ಸಂಘ ಸಂಸ್ಥೆಗಳನ್ನ ಹೆಸರುಗಳನ್ನ ಕೇಳಿಸಬಾರ್ದು. ಮೌಲಾಲಿ ಮುಖಂದರ್ ಅವರು
ಒಂದು ಅಧಿಕಾರಿ ಆಸೆ ಪೂರ್ವಕವಾಗಿ ಇದನ್ನೆಲ್ಲ ಬಹಿರಂಗವಾಗಿ ಹೆಸರು ಕೆಡಿಸುತ್ತಿದ್ದಾರೆ. ಮತ್ತು ಒಂದು ಸಂಘದೊಳಗೆ ಕೆರೆಗಳಿದ್ದರೆ ಬೇರೆದವರಿಗೆ ಊರಿನಲ್ಲಿ ಅವ್ರಿಗೆ ಹೋಗಿ ಅವರಿಗೆ ಅಧಿಕಾರವನ್ನು ಮಾಡಿಕೊಡ್ದಂಗೆ ಮಾಡುತ್ತಿದ್ದಾರೆ. ನಮಗಿದ್ದ 5,000 ಮಾಡ್ಕೊಂಡು ತೋರಿಸ್ತಾರೆ. ಸಂಘದಲ್ಲಿರುವಂಥ ಸ್ವಂತ ಕೆರೆಯನ್ನು ಒಳ್ಳೆ ರುದ್ರಪ್ಪ ಮೌಲಾಲಿ ಮಕಾಂದಾರ್ ಏನು ಅರ್ಹತೆ ಇದೆ ನಿನಗೆ? ರೈತ ನೀನು ನಿಜವಾದ ರೈತ ಆದ್ರೆ ಬಹಿರಂಗವಾಗಿ ಬಂದು ಹೇಳಿಕೆ ಕೊಡ್ಲಿ. ಅವ 1 ಗುಂಟೆ ಹೊಲ ಇಲ್ಲ, ಮತ್ತು ಅವಾಗ ರೈತಕಿ ಮಾಡುವ ಏನು ಒಂದು ಪದ್ಧತಿನೂ ಗೊತ್ತಿಲ್ಲ. ನಿಜವಾದ ರೈತ ನಾವು ಸುಮ್ಮನೆ ಕುಂತೇವು, ಎಲ್ಲ ಸಂಘಟನೆ ಮಾಡೋದು, ಸರ್ಕಾರದಿಂದ ಹಣ ತಿನ್ನೋದು, ಫ್ಯಾಕ್ಟ್ರಿಗಳಿಂದ ಹಣ ತಿನ್ನೋದು, ಇದನ್ನೆಲ್ಲ ಮಾಡ್ಕೊತಾನೆ ಆಫೀಸರ್ಗಳನ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಅಂಜಿಸ್ತಾ ನಡೆದಾನು. ಅವರ ಟವಲ್ ಹಾಕೊಂಡು ಅಡ್ಡಾಡತಾನು. ಏನು ಅವ್ನು ರೈತ ಅಲ್ರ, ನಿಜವಾದ ರೈತರು ಬೇಕಾದ್ರೆ ಅವನು ಓನ್ಯಾಗ ಮನೆ ಐತೆ ನಂದು, ಅವನು ಬಂದು ನೋಡ್ರಿ, ನಮ್ದು ಬಂದು ನೋಡ್ರಿ. ನಾನು ಸಹಕಾರ ಸಂಘದ ಸದಸ್ಯನಾಗಿದ್ದೇನೆ. ಆದರೆ ಇವರು ಸುಳ್ಳು ಭೂಮಿ ಏಜೆಂಟು ಕೂಡ ಆಗಿದ್ದಾನೆ. ಈ ಆರೋಪ ಮಾಡಿದರು ಹಸೀನಾಬಿ ಮುಗುಟ್ ಸಾಬ್ ಹಾಜಿ ಅವರು ನಮಗೇನು ಸವಲತ್ತು ಸಿಗ್ತಾ ಇಲ್ಲ, ಪಿಗ್ಮಿ ಬಂದ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅವರು ಒಂದು ಮತ್ಸ್ಯಾಸ್ತ್ರ ಯೋಜನೆಯಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಲೋನ್ ಸಹರಾ ಮೀನುಗಾರ ಸಹಕಾರ ಸಂಘ ಹುಣಸಿಗಟ್ಟಿ, ಇದರ ನಾನು ಸೆಕ್ರೆಟರಿ ಇದ್ದೇನೆ. ನಮ್ಗೆ 2019 ನಮ್ಮ ಮ್ಯಾಗ ಆರೋಪ ಮಾಡ್ಕೊಂತ ಇದ್ದಾನೆ, ಸುಳ್ಳು ಆರೋಪ. ಆದ್ರೆ ನಮ್ಗೆ ಸ್ಟಾರ್ಟಿಂಗ್ ಏನಂದ್ರೆ ನಮ್ಮ ಶಾದಿ ಮಹಲ್ ಕಟ್ಟಿದ್ರು ನಾವು 7.5 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗೈತ್ರಿ. ಅದ್ರಾಗ ಏನತ್ರಿ 3 ಮಂದಿ ಜಾಯಿಂಟ್ ಅಕೌಂಟ್ ಇತ್ತು. ಅವು ಏನ್ ಮಾಡಿದ್ರಿ, ಒಬ್ಬ ತಿಕ್ಕೊಂಡ್ರಿ, ಎನಿ ಟು ಕಂಡೀಷನ್ ಇತ್ತ, ಒಬ್ಬ ತಿಕ್ಕೊಂಡ್ರಿ. ನಾ ಆ ಥರ ಬಗ್ಗೆ ನಾ ಸೆಕ್ರೆಟರಿ ಇದ್ರಿ ಅದಕ್ಕೆ ಶಾದಿ ಮಹಲ್ಗೆ ಸೆಕ್ರೆಟರಿ ಅಂತಲೇ ಅವ್ ಏನ್ ಮಾಡಿದ್ರಿ,